ನಿಮ್ಮ ಕಡೆ ಎಷ್ಟೇ ಜ್ಞಾನ ಇದ್ರೂ ಅಹಂಕಾರ ಅನ್ನುವುದು ಇರಬಾರದು. ಕಾಶಿ ಅಂತ ಸ್ಥಳದೊಳಗ ಇಬ್ಬರು ಪಂಡಿತರು ಹಲವಾರು ವರ್ಷಗಳ ಕಾಲ ಒಟ್ಟಿಗೆ ವಾಸಿಸಿ ಧರ್ಮ ಮತ್ತು ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮುಗಿದ ನಂತರ ಇಬ್ಬರು ಪಂಡಿತರು ತಮ್ಮ ಊರಿಗೆ ಹೊರಡ್ತಾರೆ. ಈಗಿನ ಗತಿಯಾಗ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಾಕ ಹಲವು ದಿನಗಳು ಬೇಕಾಗುತ್ತಿದ್ದು. ಜನರು ಹಗಲಿನಲ್ಲಿ ತಮಗೆ ಸಾಧ್ಯವಾದಷ್ಟು ನಡೆದು ರಾತ್ರಿ ವಿಶ್ರಾಂತಿ ಪಡೆಯುತ್ತಿದ್ರು. ಈ ಇಬ್ಬರು ಪಂಡಿತರು ಹೀಗೆಯೇ ಪ್ರಯಾಣ ಮಾಡಲು ಪ್ರಾರಂಭಿಸಿದರು. ಒಮ್ಮೆ ಅವರು ನಗರದಲ್ಲಿನ ಅತ್ಯಂತ ಧನಿಕನ ಮನೆಯಲ್ಲಿ ಉಳಿತಾರೆ. ಆತನಿಂದ ಅವರಿಗೆ ವಾಸದ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ಆತ ತನ್ನ ಜನರಿಗೆ ಈ ಮಹನೀಯರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿದ. ಸ್ವಲ್ಪ ಸಮಯದ ನಂತರ ಆ ಧನಿಕ ವ್ಯಕ್ತಿ ಆ ಪಂಡಿತರ ಬಳಿ ಬಂದು ಮಾತನಾಡಕ್ ಶುರು ಮಾಡಿದ. ಆ ಧನಿಕ ವ್ಯಕ್ತಿ ಅಂದ್ರ ಶ್ರೀಮಂತ ವ್ಯಕ್ತಿ, ಅನುಭವಿಯೂ ಆಗಿದ್ದ. ಅವ ಮಾತನಾಡಬೇಕಾದ್ರೆ ಒಂದು ಅಂಶವನ್ನು ಗಮನಿಸ್ತಾನ. ಈ ಪಂಡಿತರಲ್ಲಿ ಬಹಳ ಅಹಂಕಾರ ಐತಿ, ಇಬ್ರು ಒಬ್ಬರನ್ನೊಬ್ಬರು ಮೂರ್ಖರಂತ ತಿಳ್ಕೊಂಡಾರ ಅಂತ ಹೇಳಿ. ಆಗ ಅವ ಇಬ್ಬರನ್ನ ಬೇರೆ ಬೇರೆಯಾಗಿ ಕರಿತಾನ. ಕರೆದ ನಂತರ ಒಬ್ಬನನ್ನ ಇನ್ನೊಬ್ಬನ ಬಗ್ಗೆ ಕೇಳ್ತಾನ. ಅವರಿಬ್ಬರ ಉತ್ತರಗಳನ್ನ ಕೇಳಿ ಧನಿಕ ವ್ಯಕ್ತಿಗೆ ಬಹಳ ದುಃಖ ಆಗ್ತೈತಿ. ಕಾಶಿ ಅಂತ ಸ್ಥಳದೊಳಗೆ 8 ವರ್ಷ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದ್ರು ಒಬ್ಬರನ್ನೊಬ್ಬರು ಗೌರವಿಸುವುದನ್ನ ಇವರು ಕಲ್ತಿಲ್ಲ ಅಂತ ಹೇಳಿ ಮನಸ್ಸಿನೊಳಗೆ ಯೋಚನೆ ಮಾಡ್ತಾನ. ಅಷ್ಟರಲ್ಲೇ ಊಟದ ಸಮಯ ಆಗಿತ್ತು. ಧನಿಕನು ಆ ಇಬ್ಬರ ಪಂಡಿತರನ್ನ ಗೌರವದಿಂದ ಊಟದ ಕೋಣೆಗೆ ಕರೆದುಕೊಂಡು ಹೋಗ್ತಾನ. ಒಬ್ಬನ ತಟ್ಟಿಯೊಳಗ ಮೇವು ಇರ್ತೈತಿ, ಮತ್ತೊಬ್ಬನ ತಟ್ಟಿಯೊಳಗ ಒಣ ಹುಲ್ಲ ಇರ್ತೈತಿ. ಇದನ್ನ ಕಂಡು ಇಬ್ಬರು ಪಂಡಿತರಿಗೆ ಕೋಪ ಬರ್ತೈತಿ. ಅವ್ರ ಕೋಪದಿಂದ ನಾವು ಏನ್ ಪ್ರಾಣಿಗಳನ್ನ ಮೇವು ಮತ್ತು ಒಣ ಹುಲ್ ತಿನ್ಲಾಕ ಅಂತ ಪ್ರಶ್ನಿಸ್ತಾರ. ನೀ ಧನಿಕನಾದ್ರಿಂದ ನಮ್ಮನ್ನ ಅವಮಾನ ಮಾಡಾತಿ. ಇದು ಲಕ್ಷ್ಮಿಯ ಮೂಲಕ ಸರಸ್ವತಿ ಅವಮಾನ, ಅಂದ್ರ ಹಣದಿಂದ ನೀ ವಿದ್ಯೆಗೆ ಅವಮಾನ ಮಾಡಾತಿ ಅಂತ ಹೇಳ್ತಾರ. ಅದಕ್ಕೆ ಧನಿಕ ಶಾಂತವಾಗಿ, ಒಬ್ಬನ ತಟ್ಟಿಯೊಳಗ ಮೇವು ಐತಿ, ಇನ್ನೊಬ್ಬನ ತಟ್ಟಿಯೊಳಗ ಒಣ ಹುಲ್ ಐತಿ, ಇದರಲ್ಲಿ ನನ್ ತಪ್ಪೇನಿಲ್ಲ. ನಿಮ್ ಜೊತೆ ಮಾತನಾಡುವಾಗ ನಿನಗ ಅವನ ಬಗ್ಗೆ ಕೇಳಿದಾಗ ಅವನ್ ಎಮ್ಮೆ ಅಂತ ನೀ ಹೇಳಿದಿ, ಅವನಿಗೆ ನಿನ್ನ ಬಗ್ಗೆ ಕೇಳಿದಾಗ ಅವ ಕತ್ತಿ ಅಂತ ಹೇಳಿದ. ನೀವು ಒಬ್ಬರನ್ನೊಬ್ಬರು ಎಮ್ಮೆ ಮತ್ತು ಕತ್ತಿ ಅಂದ್ರಲ್ಲ, ಅದಕ್ಕೆ ತಕ್ಕಂತೆ ಈ ಊಟವನ್ನ ಕೊಟ್ಟೀನಿ ಅಂತ ಧನಿಕ ವ್ಯಕ್ತಿ ಹೇಳ್ತಾನ. ಇದನ್ನು ಕೇಳಿದ ತಕ್ಷಣ ಇಬ್ರು ಕಣ್ಣುಗಳ ತೆರಿತಾವ. ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗ್ತೈತಿ. ಅವರು ಧನಿಕನ ಬಗ್ಗೆ ಕ್ಷಮೆ ಕೇಳ್ತಾರ. ಒಬ್ಬರ ಬಗ್ಗೆ ಮತ್ತೊಬ್ಬರು ಇಂತಹ ಕೆಟ್ಟ ಭಾವನೆ ಇಟ್ಟುಕೊಂಡಿದ್ದಕ್ಕ ಪಶ್ಚಾತ್ತಾಪ ಪಡ್ತಾರ. ಒಬ್ಬ ವ್ಯಕ್ತಿಗೆ ಎಷ್ಟು ಜ್ಞಾನ ಬಂದ್ರು ಅವ ಅಹಂಕಾರ ಪಡಬಾರದು, ಹಾಗೆ ಇತರ ಬಗ್ಗೆ ಕೆಟ್ಟ ಭಾವನೆ ಇಟ್ಕೊಳ್ಬಾರದು ಅಂತಕ್ಕಂತ ಅಂಶವನ್ನ ನಾವು ಈ ಕಥೆಯಿಂದ ತಿಳಿದುಕೊಳ್ತೀವಿ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ನಿಮಗೆ ಸಾಧ್ಯವಾದಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ರಿ. ಅದು ನಮಗೆ ಬಹಳ ಹೆಲ್ಪ್ ಆಗ್ತೈತಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಧನ್ಯವಾದಗಳು.